ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಸೊಪ್ಪಿನ ಪಲ್ಯ, ಅಂದರೆ ಕುಯ್ಯರ್ಬೆ ಸೊಪ್ಪು ಅಂತಾರೆ, ಕಿರ್ಸಾಲೆ ಅಂತಾರೆ. ಇದಕ್ಕೂ ಕೆಲವು ಕಡೆ ಒಂದೊಂದು ಹೆಸರು. ನಾವೊಂದು 2 ಕಟ್ಟು ಸೊಪ್ಪು ತೊಗೊಂಡು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ. ಮಣ್ಣಿರುತ್ತೆ, ಹಾಗಾಗಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಎಣ್ಣೆ, ಅರಿಶಿನ, ಉಪ್ಪು, ಸಾಸಿವೆ, ಜೀರಿಗೆ, ಕರಿಬೇ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತೀನಿ. ಎಣ್ಣೆ ಇದಕ್ಕೇನು ಜಾಸ್ತಿ ಬೇಡ, ಸ್ವಲ್ಪ ಸಾಕಿದಕ್ಕೆ. ಇದು ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡೂ ಹಾಕ್ಕೊಂಡು ಚಟಪಟ ಅನ್ಸ್ಕೊಳ್ಳೋಣಂತೆ. ನೋಡಿ, 2 ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೇ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೋತೀನಿ ಮತ್ತು ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಇವಾಗಲೇ ಆ್ಯಡ್ ಮಾಡಿಕೊಂಡು ಜೊತೆಗೆ ಫ್ರೈ ಮಾಡ್ಕೋತೀನಿ. ಕೆಲವರು ಬರೀ ಒಣಮೆಣಸಿನ್ಕಾಯಿನೇ ಹಾಕ್ತಾರೆ ಸೊಪ್ಪಿನ ಪಲ್ಯಕ್ಕೆ, ಇನ್ನು ಕೆಲವರು ಬರೀ ಹಸಿಮೆಣಸಿನ್ಕಾಯಿನೂ ಹಾಕ್ತಾರೆ. ಆಪ್ಷನಲ್ಲಿ 2 ಹಾಕೋದಕ್ಕಿಂತ 1 ಹಾಕೋನು ನೋಡಿ, ಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆದರೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿನ ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಆದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಷ್ಟೇ. ಇದು ಸೊಪ್ಪಿನ ಪಲ್ಯ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಮಾಡಲಿಕ್ಕೆ, ಬೇಗ ಆಗುತ್ತೆ, ಈಸಿನೂ ಇದೆ. ಇದೇನು ಕಷ್ಟಕರವಾದ ಪಲ್ಯ ಏನಲ್ಲ, ಆದರೆ ಟೇಸ್ಟಿ ಪಲ್ಯ ಇದು. ಹೆಲ್ತಿಗೆ ತುಂಬ ಒಳ್ಳೆಯದಿದು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ. ಈ ಟೈಮ್ನಲ್ಲೇ ನಾವು ಅದೇನು ಸೊಪ್ಪು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೋತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಈರುಳ್ಳಿ ಎಲ್ಲ. ಅದಕ್ಕೆ ಇವಾಗ ಈ ಟೈಮ್ನಲ್ಲೇ ಎಲ್ಲ ಸೊಪ್ಪನ್ನು ಸೇರಿಸ್ಕೋತೀನಿ. ಇದು ಸೊಪ್ಪು ಎಷ್ಟೊಂದಿದೆ ಅಂತ ಅನಿಸುತ್ತೆ, ಆದರೆ ಅದು ಎಲ್ಲದ್ರ ಜೊತೆ ಮಿಕ್ಸಪ್ ಆಗಿ ಬೆಂದ ಕೂಡಲೇ ಸಿಂಕ್ ಆಗಿ ಸ್ವಲ್ಪ ಆಗುತ್ತದು. ನೋಡಿ, ಇದು ಎಷ್ಟೊಂದು ಕಾಣಿಸ್ತಿದೆ ನಿಮಗೆ, ಆದರೆ ಜಾಸ್ತಿ ಪಲ್ಯ ಆಗಲ್ಲ, ಅದು ಸ್ವಲ್ಪ ಆಗುತ್ತದು. ಇದಕ್ಕೆ ಸೊಪ್ಪಿನ ಪಲ್ಯಗೆ ಯಾವಾಗಲೂ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಉಪ್ಪಿನಂಶ ಸೊಪ್ಪಿನಲ್ಲಿ ಇರುತ್ತೆ ಮತ್ತು ಸೊಪ್ಪು ಹೆಚ್ಚಿಗೆ ಉಪ್ಪು ಹಿಡಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕೋಬೇಕು. ಯಾವುದೇ ಸೊಪ್ಪಿನ ಪಲ್ಯ ಆದ್ರೂ ಸ್ವಲ್ಪ ಹಾಕಬೇಕು. ಅದಕ್ಕೆ ನಾನು ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಸಾಕಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಅದು ಒಗ್ಗರಣೆ ಎಲ್ಲ ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಬಿಸಿ ಬಿಸಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ. ಕೆಲವೊಂದು ಸೊಪ್ಪಿನಲ್ಲೂ ಒಂದೊಂದು ಇರ್ತವೆ ಇದರಲ್ಲಿ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ
ಒಂದು 5 ಮಿನಿಟ್ಸ್ ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಜಾಸ್ತಿ ಹೊತ್ತೇನಿಲ್ಲ, ಹೈ ಫ್ಲೇಮ್ ಇಡಬಾರ್ದು ಸೊಪ್ಪಿನ ಪಲ್ಯಗೆ ಯಾವುದೇ ಕಾರಣಕ್ಕೂ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಆಗಲೇ ಎಷ್ಟು ಸೊಪ್ಪು ಜಾಸ್ತಿ ಅನ್ನಿಸ್ತು, ಇವಾಗ ನೋಡಿ ಎಷ್ಟು ಕಡಿಮೆ ಇದೆ ಸೊಪ್ಪು. ಇದು ಈಸಿ ಮೆಥಡ್, ಇದು ಪಲ್ಯ ಮಾಡೋದು. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೆ ಒಮ್ಮೆ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.